ಏನು ಚರ್ಚೆ ಮಾಡಕ್ಕೆ ಹೇಳ್ತಾರೆ ಜನ ಬೇರೆ ವಿಚಾರಗಳನ್ನ. ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಗುಂಡಿ ಬಿದ್ದಂತ ರಸ್ತೆಗಳನ್ನ ರೆಡಿ ಮಾಡ್ತಾ ಇಲ್ಲ. ಮೇಡಮ್ ಇವರು ನಿಜವಾಗ್ಲೂ ವಿರೋಧ ಅದು ವಿಧಾನಸೌಧದ ಒಳಗೆ ಹೊರಗೆ ನಿಜವಾಗ್ಲೂ ನಡ್ಕೊಳ್ತಿದಾರ, ಇವ್ರು ಅಸ್ತಿತ್ವ ಉಳಿಸ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಅಲ್ಲಿ ಸಮಾವೇಶ ಮಾಡಕ್ ಬಿಡಬಾರ್ದಿತ್ತು ಹಂಗೆ ಏಕತಾ ಸಮಾವೇಶ ಮಾಡಕ್ ಮಾಡ್ತಿದಾರಲ್ಲ ಅಲ್ಲಿ ಬಿಜೆಪಿಲಿ, ಅದು ಮಾಡಕ್ ಬಿಡಬಾರ್ದಾಗಿತ್ತು. ನಿಮ್ಗೆ ರಸ್ತೆ ಕಾಣ್ತಿದೆ, ಏನೋ ನೀರು ಬರ್ತಿಲ್ಲ, ಬೇಕಾದಷ್ಟು ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತೆಲ್ಲ ಹೇಳ್ತಿರೋದು. ಆಡಳಿತ ಪಕ್ಷ ಜವಾಬ್ದಾರಿ ತಗೋಬೇಕು ಅನ್ನೋದ್ರೆ ನೀವು ಅದನ್ನು ಏಕತಾ ಸಮಾವೇಶ ಮಾಡ್ಕೊಂಡು ಅದಲ್ಲ ಏನು ಮಾಡಿದ್ರೆ ಸೂಕ್ತ, ಏನು ಮಾಡಿದ್ರೆ ಸೂಕ್ತ. ನಮ್ಮ ವಕ್ತಾರರೆಲ್ಲ ಬಹಳ ಟೆಕ್ನಿಕಲ್ ಆಗಿ ಮಾತಾಡಿದ್ರು. ನಮ್ಮ ತರ ಸ್ವಲ್ಪ ಜಾತಿ ಗಣತಿ ಅಂದ್ರೆ ಏನಂತ ಅರ್ಥ ಆಗದೆ ಇರುವಂತ ಸಮುದಾಯಗಳು ಇದಾವೆ. ಅವ್ರಿಗೆ ಅರ್ಥ ಆಗೋ ತರ ಸರಳವಾಗಿ ಹೇಳ್ತೀನಿ. ಯಾಕಂದ್ರೆ ಈಗ ಅದೇನಾಗ್ಬಿಟ್ಟಿದೆ ಅಂತಂದ್ರೆ ಜಾತಿಯ ಪ್ರತಿಷ್ಠೆ ಅಥವಾ ವೈಯಕ್ತಿಕ ಪ್ರತಿಷ್ಠೆ ಅದೇನೇನೋ ಬೇರೆ ಬೇರೆ ಲೇಪನಗಳನ್ನ ಹಚ್ಬಿಟ್ಟು ತುಂಬಾ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದಾರೆ. ಜಾತಿ ಸಮೀಕ್ಷೆ ಉಟ್ಕೊಂಡಿದ್ದು ಮೂಲ ಉದ್ದೇಶ ಛತ್ರಪತಿ ಸಾಹು ಮಹಾರಾಜ್ ಅವರಿಂದ ಉಟ್ಕೊಳ್ತು 1902ರಲ್ಲಿ. ಏನು ಕಾರಣಕ್ಕಾಗಿ ಉಟ್ಕೊಳ್ತು ಅಂತಂತಂದ್ರೆ ಅವರು ಭಾಳ ಸ್ಪಷ್ಟವಾಗಿ ಇದು ಉಟ್ಕೊಂಡಾಗ ಭಾಳಷ್ಟು ವಿರೋಧಗಳು ವ್ಯಕ್ತಪಡಿಸ್ತಾರೆ. ಇದು ಬೇಕಾಗೇ ಇಲ್ಲ, ಜಾತಿ ಸಮೀಕ್ಷೆ ಅನ್ನೋದು ಯಾಕೆ ಮಾಡ್ತೀರಿ ಅಂತೇಳಿ ಭಾಳಷ್ಟು ವಿರೋಧಗಳು ವ್ಯಕ್ತಪಡಿಸ್ತಿರ್ತಾರೆ. ಆ ಮಹಾರಾಜರನ್ನ ಆ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಆಗ ಭಾಳ ಸರಳವಾಗಿ ಭಾಳ ಸ್ಪಷ್ಟವಾಗಿ ತಮ್ಮ ಕುದುರೆಯ ಕೊಠಡಿಗಳಿಗೆ ಪ್ರಶ್ನೆ ಮಾಡಿದಂತಹ ನಾಯಕರುಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಉದಾಹರಣೆ ಕಣ್ಣು ಮುಂದೆ ಒಂದು ಉದಾಹರಣೆ ಸ್ಪಷ್ಟ ಉದಾಹರಣೆ ಕೊಡ್ತಾರೆ. ಏನಾಗುತ್ತೆ ಅಲ್ಲಿ ಅಂತಂದ್ರೆ ಕುದುರೆ ತಿನ್ನುವಂತಹ ಆಹಾರಗಳನ್ನ ಒಂದು ಕಡೆ ಹಾಕ್ಬಿಟ್ಟು ಎಲ್ಲಾ ಕುದುರೆಗಳನ್ನ ಬಿಚ್ಚಿಬಿಡ್ತಾರೆ. ಅವುಗಳಲ್ಲಿ ಎಲ್ಲ ಕುದುರೆಗಳು ಹೋಗಿ ಆಹಾರವನ್ನು ತಿಂತಿರುವಾಗ ಒಂದಷ್ಟು ಅದರಲ್ಲಿ ನಾನಾ ತರದ ಕುದುರೆಗಳು ಇರ್ತವೆ. ಒಂದು ಬಹಳ ದಷ್ಟಪುಷ್ಟವಾಗಿರುವ ಒಂದು ನಿಮಿಷ